ಈ ಶಹರಿಗಳಲ್ಲ, ಈ ಪುಸ್ತಕ ಒಟ್ಟು 3 ಫಾರ್ಮ್ನಲ್ಲಿ ಈ ಪುಸ್ತಕ ಇದೆ. ಆ 3 ಫಾರ್ಮ್ ಅಂತಂತಂದ್ರೆ ಇಲ್ಲಿ ನವಲಿಯ ಭೋಗಪ್ಪ ಅನ್ನುವ ಶಹರಿಕಾರರು ಇಲ್ಲೇ ನಮ್ಮ ನವಲಿ ಗ್ರಾಮದವರು. ಅವರು ಈಗ ಸರ್ ಹೇಳಿದ್ರು, ಪವನ್ ಸರ್, ಅವರು ಮಿಲಿಟರಿಯಲ್ಲಿ ಇದ್ರು ಅಂತಂದು. ಸಾಮಾನ್ಯವಾಗಿ ಅಂತರ್ರಾಜ್ಯಗಳಲ್ಲಿ ಯಾರು ಕೆಲಸ ಮಾಡ್ತೀವಿ ಸಂಪರ್ಕ ಇರುತ್ತಾ, ಭಾಷೆಯ ಮೇಲೆ ಹಿಡಿತ ಇರುತ್ತ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕೂಡ ಉರ್ದು ಪ್ರಭಾವ ಏನು ಇಲ್ಲಿ ನಿಜಾಮರ ಒಂದು ಆಡಳಿತದಿಂದಾಗಿ ಇಲ್ಲಿಯ ಶಿಕ್ಷಣ ವ್ಯವಸ್ಥೆ ಕೂಡ ಉರ್ದು ಕಡ್ಡಾಯವಾಗಿತ್ತು ಅವತ್ತಿನ ಕಾಲಘಟ್ಟದಲ್ಲಿ. ಕೊಪ್ಪಳ ನಮ್ಮ ಗಾಡ್ಗಿ ತಾಲೂಕಿನ ಬೂಗುಂಪದಲ್ಲಿಯೂ ಕೂಡ ಆ ಒಂದು ಶಿಕ್ಷಣ ಸಂಸ್ಥೆಯ ಹಳೆ ಕಟ್ಟಡಗಳು ಇಲ್ಲಿರುವುದನ್ನು ನಾವು ಗಮನಿಸ್ತೇವೆ. ಉರ್ದು ಪ್ರಭಾವ ಇರತಕ್ಕಂಥ ಈ ನೆಲದಲ್ಲಿ ಉರ್ದುವನ್ನ ಹಾಸುವಕ್ಕಾಗಿ ಇಲ್ಲಿಯ ಜನ ಶಿಕ್ಷಣ ಪಡೆಯುವುದರ ಮೂಲಕ ಆ ಭಾಷೆಯಲ್ಲಿ ಮುಂದುವರೆದಿದ್ರು. ಹಾಗಾಗಿ ಇಲ್ಲಿ ಗಜಲ್ಗಳು ಹುಟ್ಟಿಕೊಂಡು, ಗಜಲ್ಗಳು ಹುಲಸಾಗಿ ಬೆಳೆದು, ಹಾಗೆ ದ್ವಿಪದಿಗಳು ಹುಲಸಾಗಿ ಬೆಳೆದು, ಶಹರಿಗಳು ಹುಲಸಾಗಿ ಬೆಳೆದು. ನವಲಿ ಭೋಗಪ್ಪನವರು ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡಿದ್ರಿಂದಾಗಿ ಉರ್ದು ಭಾಷೆ ಕಲಿತು. ಅವರು ಆಕ್ಚುಲಿ ಕನ್ನಡದ ಮೂಲ ಮಾತೃಭಾಷೆ ಆಗಿದ್ರು ಕೂಡ ಉರ್ದು ಭಾಷೆಯನ್ನು ಕಲಿತರು. ಉರ್ದು ಭಾಷೆಯಲ್ಲಿ ಹುಲಸಾಗಿ ಶಹರಿಗಳನ್ನ ಬರೆದರು. ಈ ಶಹರಿಗಳನ್ನ ಒಟ್ಟಾರೆ ಸಂಗ್ರಹಿಸಿ ಒಂದು ಪುಸ್ತಕ ರೂಪದಲ್ಲಿ ಕೊಟ್ಟವರು ಅಂತಂದ್ರೆ ಇನ್ನೊಬ್ಬ ಮಹಾನ್ ವ್ಯಕ್ತಿ ನಮ್ಮ ವೇದಿಕೆ ಮೇಲೆ ಇದ್ದಾರೆ, ಎಸ್.ವಿ. ಪಾಟೀಲ್ ಗುಂಡೂರು ಸರ್ ಅವರು. ನಿಜವಾಗ್ಲೂ ನಾವು ಅವರನ್ನು ಅಭಿನಂದಿಸಲೇಬೇಕು. ಯಾಕಂತಂದ್ರೆ ಇವತ್ತು ಸಾಹಿತ್ಯ ಅದನ್ನು ಗುರ್ಸಕ್ಕಾಗಲ್ಲ ನಮಗೆ. ಯಾರೋ ಬರೆದಿರ್ತಾರೆ, ಆವತ್ತಿನ ಕಾಲಘಟ್ಟದಲ್ಲಿ ಪುಸ್ತಕ ಇರೋದಿಲ್ಲ, ಪುಸ್ತಕ ತರಕ್ಕಾಗಿರಲ್ಲ. ಅವುಗಳನ್ನು ಸಂಗ್ರಹಿಸಿ ಅವರು ಬಹಳ ಕನ್ನಡ ಓದುಗರಿಗೆ ಮಹೋಪಕಾರ ಮಾಡಿದ್ದಾರೆ. ಆ ಒಂದು ಕೆಲವು ಒಂದು 3-4 ಶಾಯರಿಗಳು ಈ ಪುಸ್ತಕದಲ್ಲಿ ಇವೆ. ಈ 3 ಭಾಗದಲ್ಲಿ ಈ ಪುಸ್ತಕ ಒಳಗೊಳ್ಳುತ್ತೆ. ಒಂದು ಕನ್ನಡದಿಂದ ಉರ್ದು ಭಾವಾನುವಾದವಾಗಿರ್ತಕ್ಕಂಥದ್ದು, ಕನ್ನಡದ ಅಂದರೆ ಎನ್ ಶರಣಪ್ಪ ಮೆಟ್ರಿಯವರ ಕನ್ನಡ ಶಹರಿಗಳನ್ನು ಭೋಗಪ್ಪ ನವಲಿಯವರು ಉರ್ದು ಭಾಷೆಗೆ ಭಾವಾನುವಾದ ಮಾಡಿದ್ದಾರೆ. ಅವು 50 ಶಹರಿಗಳನ್ನು ಒಳಗೊಂಡಿವೆ. ಇನ್ನು ಎರಡನೇ ಹಂತದಲ್ಲಿ, ಎರಡನೇ ಭಾಗದಲ್ಲಿ ಉರ್ದು ಭಾಷೆಯ ನವಲಿ ಭೋಗಪ್ಪನವರ ಉರ್ದು ಭಾಷೆಯ ಶಹರಿಗಳನ್ನು ಶರಣಪ್ಪ ಮೆಟ್ರಿಯವರು ಭಾವಾನುವಾದ ಮಾಡಿದ್ದಾರೆ. ಇನ್ನು ಮೂರನೇ ಭಾಗದಲ್ಲಿ ಒಂದು 100 ಶಹರಿಗಳನ್ನು ಶರಣಪ್ಪ ಮೆಟ್ರಿಯವರು ಬರೆದಿದ್ದಾರೆ. ಕೃತಿ ಚಿಕ್ಕದಾಗಿದ್ದರೂ ಕೂಡ ಅತ್ಯಂತ ಅರ್ಥಗರ್ಭಿತವಾಗಿರ್ತಕ್ಕಂಥ ಶಹರಿಗಳನ್ನು ಇಲ್ಲಿ ಒಳಗೊಂಡಿದೆ ಅಂತ ನಾವು ಹೇಳ್ಬೋದು. ಇನ್ನು ಇಟಗಿ ಈರಣ್ಣನವರ ಪ್ರಭಾವ ನನ್ನ ಮೇಲೆ ಆಗಿದೆ. ಹಾಗಾಗಿ ಒಂದು ಶಹರಿಗಳನ್ನ ಬರಲಿಕ್ಕೆ ಸ್ಫೂರ್ತಿ ಅಂತಂದು ಅವರ ತಮ್ಮ ನುಡಿಗಳಲ್ಲಿ ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ನಮ್ಮ ನೆಲದಲ್ಲಿ ಈಗಾಗಲೇ ಕನ್ನಡ ನೆಲದಲ್ಲಿ, ಅದರಲ್ಲಿ ವಿಶೇಷವಾಗಿ ಕೊಪ್ಪಳದಂಥ ಮತ್ತು ಬೇರೆ ಬೇರೆ ಉತ್ತರ ಕರ್ನಾಟಕದಲ್ಲಿ 25ಕ್ಕೂ ಹೆಚ್ಚು ಶಹರಿ ಕವಿಗಳಿದ್ದಾರೆ. ಪುಸ್ತಕಗಳು ಕೂಡ ಬಂದಿವೆ. ಯಲ್ಲಪ್ಪ ಅರ್ನಾಳ್ಗಿ ಸರ್ ಅವರು ಆ 20 ಶಹರಿ ಪುಸ್ತಕಗಳ ವಿಮರ್ಶೆಯನ್ನು ಬರೆದಿದ್ದಾರೆ. ಮೋಸ್ಟ್ಲಿ ಅದು ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ಶಹರಿ ವಿಮರ್ಶಾ ಪುಸ್ತಕ ಆಗ್ಬೋದು ಅಂತಂದು ಹೇಳಲಿಕ್ಕೆ ಬಹಳ ಸಂತೋಷ ಅನಿಸುತ್ತೆ. ಹಾಗಾಗಿ ಇಲ್ಲಿ ಉರ್ದುವಿನಿಂದ ಕನ್ನಡಕ್ಕೆ ಅನುವಾದ ಆಗಿರ್ತಕ್ಕಂಥ ಒಂದು ಶಹರಿಗಳನ್ನು ನಾನಿಲ್ಲಿ ಓದ್ತೀನಿ. पत्थर से मंदिर और मस्जिद बनते हैं, पत्थर से मंदिर और मस्जिद बनते हैं, लोगों में इतना झगड़ा क्यों है, लोगों में इतना झगड़ा क्यों है, इंसान का खून सब भी एक है. ಸಾಕು 2ರಿಂದ 3 ಸಾಲ ಇದೆಯಲ್ಲ, ಒಂದು ದೊಡ್ಡ ಗ್ರಂಥ ಏನು ಹೇಳುತ್ತಾ ಅದನ್ನು ಅದಕ್ಕೆ ಅವ್ರು ಕಟ್ಟಿಕೊಡ್ತಾರೆ. ಇದು ಭಾವಾನುವಾದ ಬಹಳ ಸುಂದರವಾಗಿದೆ. ಎಲ್ಲ ಮಂದಿರ ಮಸೀದಿಗಳನ್ನು ನಾವು ಕಟ್ಟುವುದು ಕಲ್ಲುಗಳಿಂದ, ಎಲ್ಲ ಮಂದಿರ ಮಸೀದಿಗಳನ್ನು ಕಟ್ಟುವುದು ಕಲ್ಲುಗಳಿಂದ. ಯಾಕಿಷ್ಟು ಜನರು ಜಗಳ ಮಾಡ್ತಾ ಇದ್ದಾರೆ, ಯಾಕಿಷ್ಟು ಜನರು ಜಗಳ ಮಾಡ್ತಾ ಇದ್ದಾರೆ? ಎಲ್ಲರೊಳಗೆ ಹರಿಯುವ ನೆತ್ತರು ಒಂದೇ ಒಂದೇ ಒಂದೇ. ಸಾಕು. ಇದು ಸಾಮಾಜಿಕ ಒಂದು ದೊಡ್ಡ ರೋಗಕ್ಕೆ ದೊಡ್ಡ ಔಷಧ ಇದೆ. ಅದು ಇವತ್ತಿನ ಕಾಲಘಟ್ಟದ ದೊಡ್ಡ ರೋಗಕ್ಕೆ ಇದು ದೊಡ್ಡ ಔಷಧ.
ನಮ್ಮ ಮನಸ್ಸಿನಲ್ಲಿ ಇರಬೇಕದು ಪ್ರೀತಿ ಅನ್ನೋದು, ವಿಶ್ವಾಸ ಅನ್ನೋದು, ಭಾವೈಕ್ಯತೆ ಅನ್ನೋದು. ಎಲ್ಲೋ ಹುಡುಕೋದಲ್ಲ. ಅದಕ್ಕೆ ಜಿ ಎಸ್ ರುದ್ರಪ್ಪನವರು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ ಅಂತಂದು ಬಹಳ ಸುಂದರವಾಗಿರ್ತಕ್ಕಂಥ ಭಾವಗೀತೆಗಳ ಮೂಲಕ ನಮ್ಮೆದುರು ತೆರೆದಿರ್ತಾ ಇದ್ದಾರೆ. ಇನ್ನು ಇಂತಹ ಆಶಯವನ್ನ ಕಟ್ಟಿಕೊಡ್ತಾ ಶರಣಪ್ಪ ಮೆಟ್ರಿ ಅವರು ಇಳಿ ವಯಸ್ಸಿನಲ್ಲಿ ಅವರು ಅತ್ಯಂತ ಹಳೆಯ ನೆನಪುಗಳನ್ನು ಕೆದಕ್ತಾ ಇದ್ದಾರೆ ಅಂತಂದು ಯಲ್ಲಪ್ಪನವರು ತಮ್ಮ ವಿಮರ್ಶೆಯ ಮೂಲಕ ತಿಳಿಸಿದ್ದಾರೆ. ಅಂದ್ರೆ ವಯಸ್ಸು ದೇಹಕ್ಕಾಗಿರ್ಬೋದು, ಆದರೆ ಮನಸ್ಸಿಗಲ್ಲ. ಪ್ರೀತಿ ಅನ್ನೋದು ಸದಾ ಹೇಳ್ತಾ ಇರ್ತದೆ. ಮೋಸ್ಟ್ಲಿ ಅವು ಈಗಿನವ ನಾವು ಹಳೆಯವ ನನಗೆ ಗೊತ್ತಾಗಲ್ಲ. ಸರ್ ಮಾತಾಡೋ ಹೊತ್ತಿನಾಗ ಹೇಳ್ತಾರೆ. ಬಹಳ ಸುಂದರವಾಗಿರ್ತಕ್ಕಂಥ ಸಾಲುಗಳನ್ನ ಈ ಶಾಲೆಗಳಲ್ಲಿ ಕಟ್ಟಿಕೊಡ್ತಾರೆ. ಓ ಲಡ್ಕಿ ಇಸ್ ಗಲ್ಲಿ ಕಾ ಗುಲಾಬ್ ಹೈ, ಓ ಲಡ್ಕಿ ಇಸ್ ಗಲ್ಲಿ ಕಾ ಗುಲಾಬ್ ಹೈ, जिसके गुलाब से, जिस गुलाबी से खुशबू निकलती है, सब लोग नींद करते हैं ಅಂತಂದು ಬಹಳ ಸುಂದರವಾಗಿ ಹೇಳ್ತಾರೆ. ಅದು ಭಾವಾನುವಾದ ನಾನು ಹೇಳ್ತೇನೆ. ಇದು ನವಲಿ ಭೋಗಪ್ಪನವರು ಇವರು ಭಾವಾನುವಾದ ಎಷ್ಟು ಚಂದ ಮಾಡ್ತಾರೆ ನೋಡ್ರಿ. ಅದನ್ನ ನಾವು ಉರ್ದು ಓದಿದಾಗ ಉರ್ದುನಷ್ಟೇ ಭಾವ ತೀವ್ರತೆ ಕನ್ನಡದಲ್ಲಿ ಕೂಡ ಇವರು ಕಟ್ಟಿಕೊಟ್ಟಿದ್ದಾರೆ. ನಮ್ಮ ಒಣೆಯಾಗಿನ ಹರೆಯದ ಹುಡುಗಿ ಗುಲಾಬಿ ಹಂಗ ಅರಳ್ಯಾಳ, ಓಣಿ ತುಂಬ ಘಮ್ ಅಂತ ಹೂವಿನ ವಾಸನೆ ಬೇರೆಯಾಳ, ಓಣಿ ತುಂಬ ಘಮ್ ಅಂತ ಹೂವಿನ ವಾಸನೆ ಬೇರೆಯಾಳ. ಬಿರುದು ನಿಂತು ಗುಲಾಬಿ ಬಣ್ಣಕ್ಕೆ ಮನ ಸೋತಾರ, ಹೂವಿನ ವಾಸನೆ ಕುಡಿದ ಮೇಲೆ ನಿಶೆ ಸರ್, ನೀವು ನಿಜವಾಗ್ಲೂ ಯಾವಾಗ ಸರ್ ಏನು ಈಗಿನ ಅನುಭವಗಳನ್ನ ಏನು ಮಳೆ ಯಾಕಂತಂದ್ರ ನಮ್ಮಂತ ಹುಡುಗರು ಬೇರೆ ಎಷ್ಟು ಆ ಪದಗಳ ಅನುವಾದ ಬೇರೆ ಅಲ್ಲ, ಅನುವಾದ ಬೇರೆ, ಅದರ ಭಾವಾನುವಾದ ಇದೆಯಲ್ಲ ಬಹಳ ಅತ್ಯಂತ ಚೌಕಟ್ಟನ್ನು ಮೀರಿಲ್ಲ ಸರ್. ಪರಕಾಯ ಪ್ರವೇಶ ಮಾಡಿದ್ದಾರೆ. ಒಬ್ಬ ಶಹರಿಕಾರನಲ್ಲಿ ಇನ್ನೊಬ್ಬ ಶಹರಿಕಾರ ಇದ್ದಾನೆ ಅನ್ನಲಿಕ್ಕೆ ಅವರೊಳಗಿನ ಪ್ರೀತಿ ಇವರೊಳಗೆ ನಮ್ಮೊಳಗೆ ತುಂಬಬೇಕು. ಅದೇ ಈ ಕಾವ್ಯ ಜಗತ್ತಿನ ಸುಂದರ ಲೋಕ. ಇಲ್ಲಿ ಭೋಗಪ್ಪನವರ ಇನ್ನೊಂದು ಶಾಲೆ ಅಂತ ಹೇಳಿ ಮುಂದಿನ ಭಾಗಕ್ಕೆ ಹೋಗ್ತೀನಿ. ಯಾಕಂದ್ರೆ ಇನ್ನು ಇಬ್ರು ಮಾತಾಡೋದಾರ. ಪವನ್ ಕುಮಾರ್ ಸರ್ ನಾನು ಹೇಳಿದೆ 10 ನಿಮಿಷ ಮಾತಾಡ್ತಿದ್ದೆ ಅಂತ, 5 ನಿಮಿಷ ಮಾತಾಡ್ತಿದ್ದೆ. ಕಾಗಜ್ ಭಾಳ ಚಂದ ಐತೆ ನೋಡ್ರಿ, ಭಾಳ ಚಂದ ಐತಿದು. ಕಾಗಜ್ ಬಿ ಮೇರೆ ಪಾಸ್ ಹೈ, कलम भी मेरे पास है, क्या लिखूं समझे में नहीं आता, दिल तुम्हारा पास है. ಇದು ಭಾವನವಾದ ಅಷ್ಟೇ ಒಂದು ಸಾಲಿನಲ್ಲಿ ಹಿಡಿದುಕೊಟ್ಟಿದ್ದಾರೆ. ಕಾಗದ ನಂತಾಕೈ ಅಚ್ಚ ನಮ್ಮ ಏನು ಇದರ ಒಂದು ಕನ್ನಡದ ಭಾಷೆಯಲ್ಲೇ ಕಟ್ಟಿಕೊಟ್ಟಿದ್ದಾರೆ. ಕಾಗದ ನಂತಾಕೈತಿ, ಲೇಖನಿನೂ ನಂತಾಕೈತಿ, ಕಾಗದ ನಂತಾಕೈತಿ, ಲೇಖನಿನೂ ನಂತಾಕೈತಿ, ಬರಿಬೇಕಂದ್ರೆ ಬರುವಂತ ಯಾಕಂದ್ರ ನನ್ನ ಮನಸ್ಸು ನಿಂತಾಕೈತಿ. ಏನಾರ ಬರಿಬೇಕಂದ್ರೆ ಮನಸ್ಸು ಬೇಕು, ಏನಾರ ಬರಿಬೇಕಂದ್ರೆ ಪೆನ್ ಆಳ ಇದ್ರೆ ಬರೋದಿಲ್ಲ, ಮನಸ್ಸಿರ್ಬೇಕು, ಹೃದಯ ಇರಬೇಕು. ಯಾವುದೇ ಫಾರ್ಮ್ ಇಲ್ಲ, ಕಾವ್ಯ ಇರಲಿ, ಕವಿತೆ ಇರಲಿ, ಒಂದು ಲೇಖನ ಇರಲಿ, ಮನಸ್ಸು ಒಳಗೊಳ್ಬೇಕು. ಮನಸ್ಸು ಒಳಗೊಂಡಾಗ ಮಾತ್ರ ಬರಹ ಬರುತ್ತೆ ಮತ್ತು ಅದು ಗಟ್ಟಿ ಬರಹ ಆಗುತ್ತೆ. ಸುಮ್ಮನೆ ಬರೆದದ್ದು ಅದು ಏನೂ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಶಾಲೆಯ ಸ್ಥಾಯಿ ಭಾವ ಅನ್ನೋದೇ ಪ್ರೀತಿ. ಆ ಪ್ರೀತಿಯ ಜೊತೆಗೆ ಬಹಳ ಸುಂದರವಾಗಿ ಪ್ರಕೃತಿಯನ್ನು ಕೂಡ ಅವರು ಕಟ್ಟಿಕೊಡ್ತಾರೆ. ಯಾವ ರೀತಿ ಪ್ರಕೃತಿ ಕಟ್ಟಿಕೊಡ್ತಾರೆ ಅಂತಂದ್ರೆ ಅಲ್ಲಿ ಚಂದ್ರ ಬಂದಿದ್ದಾನೆ, ಸೂರ್ಯ ಬಂದಿದೆ, ಹೂ ಬಂದಿದೆ, ಈ ನೆಲ ಬಂದಿದೆ,
ಮತ್ತು ನಾವು ನೀವೆಲ್ಲರೂ ಬಂದಿದ್ದೇವೆ, ನಾವು ನೀವೆಲ್ಲರೂ ಇಡೀ ಸಮಾಜ ಕೂಡ ಬಂದಿದೆ. ಅವರ ನವಲಿ ಭೋಗಪ್ಪನವರ ಇನ್ನೊಂದು ಫೂಲ್ ತೋಡ್ತಾ ಹೂँ ತೋ ಕಾಂಟ್ ನಾ ಸಮझो, फूल तोड़ता हूँ तो काट न समझो, इस करता हूँ तो इसका करता हूँ तो बूढ़ा न समझो. इधर ಭಾವನವಾದ ಹೂ ಬಿಡ್ಸಾಕತ್ತೀನಿ, ಹೂ ಬಿಡ್ಸಾಕತ್ತೀನಿ ಮುಳ್ಳು ಅಂತ ತಿಳಿಬೇಡ. ಗುಲಾಬಿ ಹೂವಿದೆ, ಹೂ ಬಿಡ್ಸಾಕತ್ತೀನಿ ಮುಳ್ಳು ಅಂತ ತಿಳಿಬೇಡ. ಪ್ರೀತಿ ಮಾಡಕತ್ತೀನಿ, ಪ್ರೀತಿ ಮಾಡಕತ್ತೀನಿ ಮುದುಕಂತ ತಿಳಿಬೇಡ. ಅವ್ರು ಮುದುಕರಾಗಿದ್ದಪ್ಪ ಅಂದ್ರೆ ಇಷ್ಟು ಚಂದ ಕಲ್ತಿಲ್ಲ, ಅವ್ರೇನು ಕಟ್ಕೊಡ್ತಾರೆ, ಅವರೆಷ್ಟು ಭಾವಾನುವಾದ ಮಾಡ್ತಾ ಇದ್ರು. ಇದು ಮೊದಲ ಭಾಗ. ಅಂದರೆ ಇನ್ನು ಕನ್ನಡದಿಂದ ಉರ್ದು ಶರಣಪ್ಪ ಸರ್ ಅವರ ಕನ್ನಡದ ಶಾಯರಿಗಳನ್ನು ನವಲಿ ಭೋಗಪ್ಪನವರು ಉರ್ದುವಿಗೆ ಏನು ಭಾವಾನುವಾದ ಮಾಡಿದ್ದಾರೆ ಅದರ ಒಂದು ನಾನು ಹೇಳ್ಬಿಟ್ಟು ಮುಂದಿನ ಒಂದು ಇದಕ್ಕೆ ನಾನು ಹೋಗ್ತೀನಿ ಭಾಗಕ್ಕೆ. ಇವ್ರು ಬರೀತಾರೆ ಶರಣಪ್ಪ ಮೆಟ್ರಿ ಸರ್ ಅವರು ಇನ್ನು ಯಾಕೆ ಬರಲಿಲ್ಲ ಅವರು ಅಂದರೆ ಇಲ್ಲಿ ಶರಣಪ್ಪನವ್ರದ ಒಂದು ವಿಶೇಷ ಶಾರೀರಿಕ ಗುಣ ಏನಂತಂದ್ರೆ ಎಲ್ಲರೂ ಶಾರೀರಿಕಾರರು ಏನು ಮಾಡ್ತಾರೆ, ಗಂಡ್ಮಕ್ಳು ಗಂಡ್ಮಕ್ಳಾಗಿನೇ ಬರೀತಾರೆ, ಹೆಣ್ಮಕ್ಳು ಹೆಣ್ಮಕ್ಳಾಗಿನೇ ಬರೀತಾರೆ. ಆದರೆ ಮೆಟ್ರಿ ಸರ್ಗೆ ಏನಿದೆ ಅಂತಂದ್ರೆ ಎರಡೂ ಪಾತ್ರಗಳನ್ನು ಅವ್ರು ಒಳಗೊಳ್ತಾರೆ, ಹೆಣ್ಣಾಗಿಯೂ ಬರೀತಾರೆ ಗಂಡಾಗಿಯೂ ಬರೀತಾರೆ. ಅದು ಒಬ್ಬ ಗಟ್ಟಿ ಬರಹಗಾರರಿಗೆ ಇರತಕ್ಕಂಥ ತಾಕತ್ತು. ನನ್ನ ಭಾವಗಳನ್ನು ನಾನು ಬರೀಬೋದು, ಒಬ್ಬ ಪುರುಷ ಪ್ರಧಾನ ಸಮಾಜದಲ್ಲಿ ಇದ್ದುಕೊಂಡು ಒಬ್ಬ ಪುರುಷನಾಗಿ ನನ್ನ ಭಾವಗಳನ್ನು ನಾನು ಬರಿಬೋದು. ಆದರೆ ಹೆಣ್ಣು ಮಕ್ಕಳ ತುಡಿತಗಳನ್ನು, ನೋವುಗಳನ್ನು, ಸಂತೋಷಗಳನ್ನು, ಸಂಕಟಗಳನ್ನು, ಸಂಭ್ರಮಗಳನ್ನು ಹೆಣ್ಣಾಗಿ ಬರೆಯೋದೈತಲ್ಲ, ಗಂಡ್ಮಕ್ಳು ಹೆಣ್ಣಾಗಿ ಬರೆಯೋದೈತಲ್ಲ, ಅದು ಸಾಮಾನ್ಯ ಅಲ್ಲ. ಅಂತಹ ಒಂದು ಗಟ್ಟಿತನದ ಸಾಹಿತ್ಯ ಶರಣಪ್ಪ ಮೆಟ್ರಿ ಸರ್ ಅವರಿಗೆ ಬಂದಿದೆ. ಹಾಗಾಗಿ ಅವರು ಹೇಳ್ತಾರ, ಅವನು ಇನ್ನೂ ಯಾಕ ಬರಲಿಕ್ಕಿ, ಅವನು ಮಾತಾಡ್ತಾನೆ, ಇನ್ನು ಯಾಕೆ ಬರಲಿಕ್ಕಿ ನನ್ನ ಜೀವದ ಹುಡುಗಿ, ಇನ್ನು ಯಾಕೆ ಬರಲಿಕ್ಕಿ ನನ್ನ ಜೀವದ ಹುಡುಗಿ, ನನ್ನ ಜೀವ ಹೋಗೈತಲ್ಲಿ, ನನ್ನ ಜೀವ ಹೋಗೈತಲ್ಲಿ, ಅವಳಿದ್ದ ಕಡೆ. ಈ ಶಹರಿದು ಶಾರ್ಮ್ ಏನಿದೆಯಲ್ಲ, ಕೊನೆಯ ಮೊದಲ 2 ಸಾಲು ಪ್ರವೇಶ, ಮೊದಲ 2 ಸಾಲು ವಿಷಯದಲ್ಲಿ ಪ್ರವೇಶ ಆಗುತ್ತೆ. ಕೊನೆಯ 2 ಅಥವಾ 3 ಸಾಲು ಏನದವಲ್ಲ ಪಂಚಿಂಗ್ ಕೊಡುತ್ತೆ, ಏನೋ ಹೊಳಗು ಕೊಡುತ್ತೆ, ಮಿಂಚು ಕೊಡುತ್ತೆ. ಮಳೆ ಬಂದಾಗ ಹೆಂಗೆ ಗುಡುಗು ಸಿಡಿಲು ಬಂದು ಮನೆಯಾಗ ಹಂಗೆ ಆಗ್ತಿರ್ತಾವು, ಆ ಮಾತು ಬೇರೆ, ಅದನ್ನೇ ನಿರ್ವಹಿಸಾಗಿಲ್ಲ. ಆಗ ಆಗ್ತಿರ್ತವೆ, ಹೊರಗೆ ಬರ್ತಾವ ಮಿಂಚು, ಪ್ರೀತಿ, ಸೆಳೆತ, ಅದು ಬಹಳ ಮುಖ್ಯ. ಆ ಕೊನೆಯ 2 ಸಾಲು ತೀಕ್ಷ್ಣವಾಗಿ ಈ ಶಾಯರಲ್ಲಿ ಅವರು ಕಟ್ಟಿಕೊಳ್ತಾರೆ. ಅದನ್ನು ನವಲಿ ಭೋಗಪ್ಪನವರು ಅಭಿ ತಕ್ ಕ್ಯೂ ನಹೀ ಆಯಿ, ಅಭಿ ತಕ್ ಕ್ಯೂ ನಹೀ ಆಯಿ, ಜಾನ್ ಕಿ ಪ್ಯಾರಿ, ಜಾನ್ ಕಿ ಪ್ಯಾರಿ, ಮೇರಾ ಜಾನ್ ಗಯಾ, ಮೇರಾ ಜಾನ್ ಗಯಾ ಉಸ್ಕಿ ತರಫ್ ಅಂತಂದು ಅವರು ಕೂಡ ಅಷ್ಟೇ ಒಂದು ಭಾವಾನುವಾದವನ್ನು ಮಾಡಿದ್ದಾರೆ. ಇನ್ನು ಕೊನೆಯ ಭಾಗಕ್ಕೆ ಬಂದ್ಬಿಡ್ತೀನಿ. ಇಲ್ಲದಪ್ಪ ಅಂತಂದ್ರೆ ಪವನ್ ಸರ್ ಯಾಕೆ ಅಂತಂದ್ರೆ ಕೈ ತಗಂತಾರ. ಇಲ್ಲಿ 3ನೇ ಭಾಗದಲ್ಲಿ ಶರಣಪ್ಪ ಮೆಟ್ರಿ ಸರ್ ಅವರು ಶಹರಿ ಶತಕ ಅನ್ನುವ ಭಾಗವನ್ನು ಮಾಡಿದ್ದಾರೆ. ಸುಮಾರು ಒಂದು 100 ಶಹರಿಗಳನ್ನು ಬರೆದಿದ್ದಾರೆ. ಇಲ್ಲಿ ಬಹುತೇಕ ಫಾರ್ಮ್ ಮಾಡಿದಾಗ 4 ಸಾಲುಗಳೇ ಹೆಚ್ಚು ಚೌಪದಿ ಅಂತ ನಾವು ಅನ್ಕೋಬಹುದು. ಆದರೆ ಈ ಚೌಪದಿಯಲ್ಲಿ ಬರೋದಿಲ್ಲ, ಇದು ಒಂದು ಸಾಲ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಇಲ್ಲಿ ಬಹಳ ಸುಂದರವಾಗಿ ಅವರು ಬರೀತಾರ. ಕರೆನ ಹೇಳ್ಬೇಕಂದ್ರ ಸೆರೆ ಕುಡಿದ್ರ ನಶೆ ಇರ್ತೈತಿ. ಕುಡಿದಿರ ಸರ್? ಕರೆನ ಹೇಳ್ಬೇಕಂತಂದ್ರ ಸೆರೆ ಕುಡಿದ್ರ ನಶೆ ಇರ್ತೈತಿ, ಹರೆವು ಬಂತಂದ್ರ ಸರೆ ಇಲ್ಲನ ನಶೆ ಇರ್ತೈತಿ. ಯಾವಾಗಲೂ ಹರೆ ಹುಡುಗಿದ್ದಾಗ ಅವರು. ಹಾಗಾಗಿ ಈ 4 ಸಾಲುಗಳಲ್ಲಿ ಬಹಳ ಅಚ್ಚುಕಟ್ಟಾಗಿ ಅವರು ಕಟ್ಟಿಕೊಟ್ಟಿದ್ದಾರೆ. ದೇಶವೆಲ್ಲ ತಿರುಗಿ ನೋಡಿದೆ ನಿನ್ನಂಗ ಯಾರಿದೆ.
ದೇಶವೆಲ್ಲ ತಿರುಗಿ ನೋಡಿದೆ ನಿನ್ನಂಗೆ ಯಾರೂ ಇಲ್ಲ, ಕೋಶವೆಲ್ಲ ತಿರುಗಿ ನೋಡಿದೆ ನಿನ್ನಂಗೆ ಯಾರೂ ಇಲ್ಲ, ನಿನ್ನಂಗೆ ಯಾರೂ ಇಲ್ಲ. ದೇಶ ಓದಬೇಕು, ಕೋಶ ಓದಬೇಕು, ದೇಶ ಸುತ್ತಬೇಕಂತೀವಿ ನಾವು. ಅವು ಎರಡನ್ನೂ ಅವ್ರು ತಡ್ಕ್ಯಾಡ್ಯಾರ, ಆದ್ರೂ ಯಾರು ಸಿಕ್ಕಿಲ್ಲ ಅವ್ರಿಗೆ. ಆದ್ರೂ ಇಷ್ಟು ಶಾರಿ ಬರ್ದಾರ. ಅಮ್ಮರಿಗೆ ಯಾವಾಗಲ್ಲ ಅಂದ್ರೆ ಅಷ್ಟು ಹುಡುಕಾಟ ಇದೆಯಲ್ಲ. ಅಂದ್ರೆ ಕೇವಲ ಪ್ರೇಮ ಪ್ರೀತಿ ಅಷ್ಟೇ ಇಲ್ಲ, ಒಂದು ಆಧ್ಯಾತ್ಮಿಕ ಛಾಯೆ ಕೂಡ ಈ ಒಂದು ಶಾಯರಿಗಳಲ್ಲಿ ನಾವು ಕಾಣ್ತೀವಿ. ಅದಕ್ಕೆ ಅವರು ಬಹಳ ಸುಂದರವಾಗಿ ನಾನು ನೀನು, ಬೇಂದ್ರೆಯವರ ನಾನು ನೀನು ಆನು ತಾನು ಅಂತಕ್ಕಂಥ ದೇಹ ಮತ್ತು ಮನಸ್ಸು, ಮೌನ ಮತ್ತು ಆಧ್ಯಾತ್ಮ, ಬದುಕು ಮತ್ತು ಪ್ರೀತಿ ಎಲ್ಲವನ್ನ ಸಮ್ಮಿಳಿಸಿ ಅವರು 4 ತಂತಿ ಅಂತಕ್ಕಂಥ ಒಂದು ಪದ್ಯದ ಮೂಲಕ ಯಾವ ರೀತಿ ಕಟ್ಟಿಕೊಟ್ಟಿದಾರಲ್ಲ, ಇವರು ಕೂಡ ನಾನು ನೀನಾಗಿ ಹಲವಾರು ಶಾಯರಿಗಳನ್ನ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಅವರು ಬರೆದಿದ್ದಾರೆ. ನಾನು ಕೊಳಲು ನೀನು ಬೆರಳು, ನಾನು ಕೊಳಲು ನೀನು ಬೆರಳು, ನುಡಿಸಿ ನಾದ ಮಾಡು, ನುಡಿಸಿ ನಾದ ಮಾಡು. ನಾನು ಡೊಳ್ಳು ನೀನು ಡೊಣ್ಣೆ, ನಾನು ಡೊಳ್ಳು ನೀನು ಡೊಣ್ಣೆ, ಬಡಿದು ಸದ್ದು ಮಾಡು, ಬಡಿದು ಸದ್ದು ಮಾಡು. ಒಂದು ಕೈಯಿಂದ ಯಾವತ್ತೂ ಚಪ್ಪಾಳೆ ಆಗೋದಿಲ್ಲ. ಹಾಗಾಗಿ ನಾನು ಅಂತಕ್ಕಂಥ ಭಾಳ ಇನ್ನೊಂದು ಭಾಳ ಚಂದ ಇಲ್ಲ ಅವರು ಶಾಯರಿ ಬರೀತಾರೆ. ನಾನು ಅನ್ನೋದಕ್ಕೆ ಒಂದು ಭಾಳ ನೀ ಬರಲೇ ಇಲ್ಲ ನಾ ಇದ್ದಾಗ. ನಾ ಅಂತಕ್ಕಂಥದ್ದು ಅಪಷ್ಟಕ್ಯವಾಗಿ ಇಟ್ಕೋಬೇಕು ನಾವು, ಸುಮ್ಮನೆ ಕಾಮನ್ ಆಗಿ ಹೋಗಬಾರ್ದು. ನಾ ಅನ್ನೋದು ಅದು ಎಲ್ಲವನ್ನ ಒಳಗೊಳ್ಳುತ್ತೆ, ಗರ್ವ, ಅಹಂಕಾರ, ಸೊಕ್ಕು. ನೀ ಬರಲೇ ಇಲ್ಲ ನಾ ಇದ್ದಾಗ, ಯಾರು ಬರೋದಿಲ್ಲ. ನಾ ಅಂತ ಇದ್ನಪ್ಪ ನಮ್ಮೊಳಗಂತಂದ್ರೆ ನಮ್ಮ ಜೊತೆಗೆ ಯಾರು ಬರೋದಿಲ್ಲ, ಎಲ್ಲರೂ ನೂಕಿ ತಳಿಯೋದನಲ್ಲ, ತಳಿ ಏನ್ ಮಾಡ್ತಾನ ತಡ್ಕೊಂತಾನೆ ಹೋಗ್ಬಿಡ್ತಾನೆ. ಸಮಾಜದಲ್ಲಿ ಹಾಗೆ ನಾನು ಅಂತಕ್ಕಂಥ ಅಹಂಕಾರ ಬಂತು ಅಂತಂದ್ರೆ ಮನುಷ್ಯನಿಗೆ ಯಾವತ್ತೂ ಆ ವ್ಯಕ್ತಿ ಬೆಳೆಯುವುದಿಲ್ಲ. ಯಾವುದೇ ಕ್ಷೇತ್ರ ಇರ್ತದೆ, ಕೇವಲ ಒಂದು ಕ್ಷೇತ್ರ ಅಲ್ಲ. ಹಾಗಾಗಿ ಈ ಒಂದು ಶಾಯರಿಗಳಲ್ಲಿ ಬಹಳ ಸುಂದರವಾಗಿ ಕಟ್ಟಿಕೊಡ್ದಾರ. ನೀ ಬರಲೇ ಇಲ್ಲ ನಾ ಇದ್ದಾಗ, ನೀ ಬರಲೇ ಇಲ್ಲ ನಾ ಇದ್ದಾಗ, ನೀ ಬಂದೇ ಬರ್ತಿ, ನೀ ಬಂದೇ ಬರ್ತಿ ನಾ ಇಲ್ದಾಗ, ನಾ ಇಲ್ಲ. ಅದಕ್ಕೊಂದು ಫಾರ್ಮ್ ಇದೆ ಶಾಯರಿ ಓದ್ಬೇಕಾದ್ರೆ, ಗಜಲ್ ಓದ್ಬೇಕಾದ್ರೆ. ಮತ್ತ ಎಲ್ಲ ರೀತಿಯ ಒಂದು ಏನು ಪ್ರಕೃತಿ ಎಲ್ಲವನ್ನ ಇಲ್ಲಿ ಅರಿಗಿಸ್ಕೊಂಡು ಕವಿ ಶಾಯರಿಕಾರ ಬಹಳ ಸುಂದರವಾಗಿ ಇವುಗಳನ್ನ ಕಟ್ಟಿಕೊಡ್ತಾ ಇದ್ದಾರೆ. ನೀ ನಕ್ರ ಆಕಾಶದ ಚುಕ್ಕಿಯೆಲ್ಲ ನಗ್ತಾವು, ನೀ ನಕ್ರ ಆಕಾಶದ ಚುಕ್ಕಿಯೆಲ್ಲ ನಗ್ತಾವು, ನಾನತ್ರ ಮುಗಿಲಾನ ಮೂಡೆಲ್ಲ ಅಳ್ತಾವ, ಮುಗಿಲಾನ ಮೂಡೆಲ್ಲ ಅಳ್ತಾವ. ಸಾಕು, ಮುಗಿಲ ಅಳು ಅಂತಂದ್ರೆ, ಮೋಡ ಅಂತಂದ್ರೆ ಪ್ರಕೃತಿ ಎಲ್ಲವೂ ಸಮ್ಮಿಳಿತಗೊಂಡಿದೆ. ಮಳೆ, ಬೆಳೆ ಎಲ್ಲವೂ ಒಳಗೊಂಡಿರ್ತಕ್ಕಂಥ ಅನೇಕ ಶಾಯರಿಗಳು ಇಲ್ಲಿ ಬಂದಿದ್ದಾವೆ. ನಾನು ಇದು ಸ್ವಲ್ಪ ಮಾತಾಡಬೇಕಾಗಿತ್ತು, ಆದರೆ ನನ್ನನ್ನು ಸಹಿಸ್ಕೊಂಡಿರ್ತಕ್ಕಂಥ ನಿಮಗೆಲ್ಲ ಪ್ರೀತಿಯಿಂದ ಹೇಳ್ತಾ ಕೊನೆಯ ಮಾತು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಶಾಯರಿ ಮತ್ತು ಗಜಲ್ ಹಚ್ಕೊಂಡ್ಬಿಡ್ತೀವಿ ಅಂತಂತಂದ್ರೆ ಅದು ಎಷ್ಟು ನಮ್ಮನ್ನು ಕಾಡುತ್ತಾ ಅಂತಂತಂದ್ರೆ ರಾತ್ರಿ ಮಲಗಕ್ಕೆ ಬರೋದು. ಮಿರ್ಜಾ ಗಾಲಿಬ್ ಅನ್ನುವ ಉರ್ದು ಶ್ರೇಷ್ಠ ಕವಿ ಬೀದಿಯಲ್ಲಿ ಸುತ್ತಿ ಆತ ಗಜಲ್ಗಳನ್ನು ಬರೀತಾನ, ಶಾಯರಿಗಳನ್ನು ಬರೀತಾನ. ಅಂತಹ ಫಾರ್ಮ್ ಬರಿಬೇಕಂದ್ರೆ ಮನಸ್ಸು ಯಾವಾಗಲೂ ತೊಗಳಾಟವನ್ನು ಹೊಂದಬೇಕು, ತವಕವನ್ನು ಹೊಂದಬೇಕು. ಆ ರೀತಿಯ ಸಮಾಜದ ಬಗ್ಗೆ, ಪ್ರೀತಿಯ ಬಗ್ಗೆ, ಆಧ್ಯಾತ್ಮಿಕದ ಬಗ್ಗೆ, ಈ ಒಂದು ಪ್ರಕೃತಿಯ ಬಗ್ಗೆ ಅನೇಕ ಶಾಯರಿಗಳನ್ನು ಕಟ್ಟಿಕೊಡುವುದರ ಮೂಲಕ, ಚೌಪದಿಗಳನ್ನು ಕಟ್ಟಿಕೊಡುವುದರ ಮೂಲಕ ಶರಣಪ್ಪ ಎನ್ಮಿಟ್ರಿ ಅವರು ಸಾಹಿತ್ಯ ಲೋಕಕ್ಕೆ ತುಂಬು ಹೃದಯದ ಒಂದು ಅದ್ಭುತ ಸಂಪತ್ತನ್ನು ನಮಗೆ ಉಣಬಡಿಸಿದ್ದಾರೆ. ಈ ರೀತಿ 58 ಪುಟಗಳ 200 ರೂಪಾಯಿಗಳ ಬೆಲೆಯ ಈ ಮಹಾಬೆಳಗು ಅನ್ನುವ ಪ್ರಕಾಶನದ ತಮ್ಮದೇ ಆಗಿರ್ತಕ್ಕಂಥ ಪ್ರಕಾಶನದ ಮಧುರ ಶಾಯರಿಗಳು ಅನ್ನುವ ಈ ಪುಸ್ತಕ ನಿಮಗೆ ಓದಿದಾಗ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಭೂತಿ ನಿಮಗೆ ದಕ್ಕುತ್ತೆ. ಹಾಗಾಗಿ ಕವಿಯನ್ನು ಉಳಿಸುವುದು ಅಂದರೆ ಪುಸ್ತಕವನ್ನು ಓದುವುದು,
ಆತನ ಸಾಹಿತ್ಯವನ್ನು ಸಹೃದಯರು ಹಂಚಿಕೊಳ್ಳೋದು, ಕೊಂಡು ಹೋಗೋದ್ರ ಮೂಲಕ ಅವರಿಗೆ ನಾವೆಲ್ಲ ಶುಭವನ್ನು ಹಾರೈಸೋಣ ಅಂತಂದು ಇಲ್ಲಿಗೆ ಕರೆಸಿ ಮಾತನಾಡಿ